ಹಲೋ ಜಾನ್ಸಿ, ನಾನು ಅನಿತಾ ಮಾತಾಡ್ತಿರೋದು. ಹಾ ಹೇಳು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಜಾನ್ಸಿ. ಭಯನಾ? ಯಾಕೆ ಮತ್ತೇನಾದ್ರೂ ಇಡಿಯಟ್ ನಿನ್ಗೆ ತೊಂದ್ರೆ ಕೊಟ್ನಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಅವನಲ್ಲಿ ಇವಾಗ ಈ ಕಡೆ ಬರ್ತಾನೆ. ಯಾಕೆಂದ್ರೆ ಇವಾಗ ಅವ್ನು ನಿಮ್ ಹಿಂದೆ ಬಿದ್ದು ನಿಮ್ಮನ್ ಮರಳು ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ವಾ, ಅದಕ್ ಭಯ ಆಗ್ತಿದೆ. ಓಹೋ ನಮಸ್ಕಾರ ಸರ್, ಆರಾಮ ಸರ್? ವಾ, ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಣ್ಣ? ಏನೋ ಸರ್, ನೋಡಿ ಸರ್ ಹಿಂಗಿದ್ದೀನಿ, ಏನು ಬದ್ಲೇ ಆಗಿಲ್ಲ. ಆದ್ರೆ ನೀವು ಮತ್ತೆ ಮೇಡಮ್ ಏನ್ ಸರ್ ಗುರ್ತೇ ಸಿಗ್ದಿರಂಗ ಆಗ್ಬಿಟ್ಟಿದಿರಿ. ಅಣ್ಣ 3 ಒಳ್ಳೆ ಪೇಪರ್ ಗಂಜಿ ಹೊಡೀರಿ. ಪೇಪರ್ ಗಂಜಿ? ಹಾ. ಮೇಡಮ್ ನಮಸ್ತೆ. ನೀವು ನಮ್ಮಂತ ಬಡವರ ಅಂಗಡಿನ ನೆನ್ಪಿಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್. ನೀವೆಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ನಮ್ಮಂತ ಬಡವರ್ಗೂ ಕೂಲಿ ಮಾಡೋರ್ಗು ನಿಮ್ಮ ಮನ್ಸಲ್ಲಿ ಎಂತ ಜಾಗ ಕೊಟ್ಟಿದ್ರ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ ಮೇಡಮ್. ನಿನ್ ಮಾತನ್ನ ನಿಲ್ಸಿ ಫಸ್ಟ್ ಎಳ್ನೀರ ಕೊಡು. ನಾವ್ ಇಲ್ಲಿಗೆ ಬಂದಿರೋದು ಎಳ್ನೀರ್ ಕುಡಿಯೋದಕ್ಕೆ, ನಿನ್ ಮಾತ್ ಕೇಳೋದಕ್ಕಲ್ಲ. ಓಹೋ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ, ನನ್ಗೆ ಅರ್ಥ ಆಯ್ತು ಮೇಡಮ್. ಇನ್ ನಾನ್ ನಿಮ್ಗೆ ಕಾಯಿಸಿಲ್ಲ, ಬೇಗ ಕೊಡ್ತೀನಿ ರೀ. ಹಾ ತೊಳಿ ಮೇಡಮ್. ವಾಟ್ ನಾನ್ ಸೆನ್ಸ್? ಏನಕ್ಕೆ 2 ಸ್ಟ್ರಾ ಹಾಕಿದ್ಯಾ? ಏನ್ ಮೇಡಮ್ ಈಗ ಕೇಳ್ತಾ ಇದ್ದೀರಾ? ಇದು ಕಪ್ಪಲ್ ಸ್ಪಾಟು. ನಮ್ಮ ಜಾಗದ ಸ್ಪೆಷಾಲಿಟಿನೇ ಅದಲ್ವಾ ಮೇಡಮ್. ನೀವಿಬ್ರು ಜೋಡಿ ಅಲ್ವಾ, ತಗೊಳ್ಳಿ ಮೇಡಮ್. ಕೇಯ್, ನಿನ್ಗೇನ್ ಸೆನ್ಸ್ ಇಲ್ವಾ? ಏನ್ ಮಾತಾಡ್ತಿದೀನಿ ಅನ್ನೋ ಜ್ಞಾನ ಇಲ್ವಾ? ಅಯ್ಯೋ ಮೇಡಮ್, ಈ ನಮ್ಮ ಸ್ಪಾಟ್ಗೆ ಲವರ್ಸ್ ಆಗ್ಲಿ ಗಂಡ ಹೆಂಡತಿ ಆಗ್ಲಿ ಜೋಡಿಯಾಗಿ ಬಂದ್ಮೇಲೆ ಸಿಂಗಲ್ ಆಗಿ ಎಳ್ನೀರು ಕುಡಿಬಾರ್ದು ಮೇಡಮ್. ನೋಡೋ, ಸುಮ್ನೆ ಇರಿಟೇಟ್ ಮಾಡ್ಬೇಡ. ಇಲ್ಲಿ ಯಾರು ಲವರ್ಸ್ ಇಲ್ಲ ಮೇಡಮ್. ನೀವಿಬ್ರು ಲವರ್ಸ್ ಅಲ್ಲ, ಗಂಡ ಪರವಾಗಿಲ್ಲ, ಬೇರೆದೇ ಕೊಡಿ. ಏನ್ ಸರ್, ಮೇಡಮ್ಗೆ ಯಾವಲ್ಲೂ ಕೋಪ ಬರ್ಸೋದೇನಾ ನಿಮ್ ಕೆಲ್ಸ? ಇಡಿಯಟ್, ಏನ್ ಮಾತಾಡ್ತಿದ್ಯಾ? ಅಯ್ಯೋ ಮೇಡಮ್, ಇಬ್ರು ಕೂಲ್ ಆಗಿ ಮಾತಾಡಿ ಬಗೆಹರಿಸ್ಕೋಬೇಕು. ನೀವಿಬ್ರು ಇಷ್ಟಪಟ್ಟಿದ್ದೀರಾ. ಸ್ಟಾಪ್ ಇಟ್. ಏನ್ ಮಾತಾಡ್ತಿದ್ಯಾ? ಯಾರಿಗೆ ಯಾರ ಮೇಲೆ ಪ್ರೀತಿ? ಅಯ್ಯೋ ಸಾರ್, ಆ ತರ ಏನಾದ್ರು ತಪ್ಪು ಮಾತಾಡಿದ್ರೆ ಮೇಡಮ್ ಹತ್ರ ಸಾರಿ ಕೇಳ್ಬಿಡಿ ಸಾರ್. ಅಣ್ಣ ಸುಮ್ಮನಿರಿ ಅಣ್ಣ. ಇವಾಗ ಈ ಕಪಲ್ ಸ್ಪಾಟ್ಗೆ ಬಂದಿದ್ದೀರಲ್ವಾ, ಮೇಡಮ್ ಜೊತೆ ಕೂತು ಎಳ್ನೀರು ಕುಡ್ದು ಕೂಲ್ ಮಾಡ್ಬಿಡಿ ಸಾರ್. ಅಯ್ಯೋ ಮೇಡಮ್, ನೀವ್ ಎಳ್ನೀರು ಕುಡಿತಾ ಕುಡಿತಾ ಕಣ್ಣಬಿಡಿ, ಎಲ್ಲ ಸರಿ ಹೋಗೋದೆ, ತಗೊಳ್ಳಿ. ಏನು ಮಾತಾಡ್ತಿದ್ಯಾ ಯೂಸ್ಲೆಸ್ ಫೆಲೋ? ಏನ್ ಮಾತಾಡ್ತಿದೀನಿ, ಯಾರ ಹತ್ರ ಮಾತಾಡ್ತಿದೀನಿ ಅನ್ನೋ ಪರಿಜ್ಞಾನ ಇದ್ಯಾ ನಿನಗೆ? ಅಯ್ಯೋ ಮೇಡಮ್, ಈ ಡಬಲ್ ಸ್ಟಾಕ್ ಕಾನ್ಸೆಪ್ಟ್ ಕೊಟ್ಟವ್ರೆ ನೀವಲ್ವಾ. ಏನೋ ಹೇಳ್ತಿದ್ಯಾ? ನೀವ್ ಅವಾಗ ಬಂದಾಗ ಒಂದು ಎಳ್ನೀರ್ಗೆ 2 ಸ್ಟಾಕ್ ಹಾಕೊಡ್ಬೇಕು ಅನ್ನೋ ಐಡಿಯಾ ಕೊಟ್ಟಿದ್ದೆ ನೀವಲ್ವಾ, ಅದಕ್ಕೆ ಈಗ್ಲೂ ಹಂಗೆ ಕೇಳ್ತೀರೇನು ಅಂತ ಹಾಕೊಟ್ಟೆ. ಯಾವಾಗ ಬಂದಿದ್ದೆ? ಯಾವಾಗ ಹೇಳಿದ್ದೆ? ಅದೇ ಮೇಡಮ್, ನೀವು ಮತ್ತೆ ಇವರು ಏನ್ ಹೇಳ್ತಿದ್ದಾರೆ ಅಮ್ಮಾಚಾರಿ? ರಾಘು ಅವ್ರನ್ನ ಆಫೀಸಿಂದ ಹೊರಗೆ ಹಾಕ್ಬೇಕು ಅಂತ ಅವ್ರು ದುಡ್ಡು ಕದ್ದಿದ್ದಾರೆ ಅನ್ನೋ ಆರೋಪನ ಅವ್ರ ಮೇಲೆ ಬರೋ ಹಾಗೆ ಮಾಡಿದ್ರಂತ. ಹೌದು ಚಾರು ಮೇಡಮ್, ಒಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಗೋಡೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನ ಅವರೇ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲಪ್ಪ, ಅವ್ರು ತಾನೇ ಯಾಕೆ ಹಾಗೆ ಮಾಡ್ಬೇಕು? ರಾಘುನ ಹೇಗಾರು ಮಾಡಿ ಜಾನ್ಸಿಯಿಂದ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ರಾಘುನೇ ಸತ್ಯನ ನೇರವಾಗಿ ಹೇಳೋದ್ ಬಿಟ್ಟು ಸುಮ್ನೆ ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಯಾಕೆ ಬರ್ತಾ ಇದ್ದಾನೆ? ಯಾಕಂದ್ರೆ ಸತ್ಯನ ನೇರವಾಗಿ ಹೇಳೋ ಸ್ಥಿತಿಲಿ ರಾಘು ಈಗ ಇಲ್ಲಮ್ಮ. ಏನ್ ಹೇಳ್ತಾ ಇದೀಯಪ್ಪ? ಹೌದಮ್ಮ, ರಾಘು ಈಗ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದಾನೆ. ಈ ವಿಷಯವಾಗಿ ಮಾತಾಡಕ್ಕೆ ಅಂತ ನಾನು ಚಾರು ಮೇಡಮ್ ಅವನ ಹತ್ರ ಹೋಗಿದ್ವಿ. ಅಲ್ಲ ರಾಘು ಅವರೇ, ಜಾನ್ಸಿಗೆ ಸತ್ಯ ಹೇಳಿ ಮದ್ವೆ ಫೋಟೋಸ್ ತೋರಿಸಿ ಇರೋ ಸಾಕ್ಷಿನೆಲ್ಲ ತೋರಿಸಿ ಜಾನ್ಸಿಗೆ ಏನಾಗಿದೆ ಅಂತ ಅರ್ಥ ಮಾಡ್ಸೋದ್ ಬಿಟ್ಟು ಯಾಕೆ ಸರ್ಕಸ್ ಎಲ್ಲ ಮಾಡ್ತಿದ್ದೀರಾ? ಯಾಕೆ ಅಂದ್ರೆ ನಾನು ಇರೋ ಸತ್ಯನ ಅವ್ರಿಗೆ ಹೇಳಿದ್ರೆ ನಾನು ಜಾನ್ಸಿ ಮೇಡಮ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರು ಬರ್ಬೋದು. ಜಾನ್ಸಿಗೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋ ಮನಸ್ಥಿತಿಲಿ ಅಥವಾ ಪರಿಸ್ಥಿತಿಲಿ ಅವ್ರು ಖಂಡಿತ ಇಲ್ಲ. ಅವರು ಅವ್ರ ಜೀವನದಲ್ಲಿ ಮದ್ವೆ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದವರು ಆಸ್ತಿನ ಪಡ್ಕೋಬೇಕು ಅನ್ನೋ ಅನಿವಾರ್ಯಕ್ಕೆ ಮದ್ವೆ ನಡೆದೋಯ್ತು. ಸದ್ಯದ ಪರಿಸ್ಥಿತಿಲಿ ಅವ್ರು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗೂ ನಾವು ಬಲವಂತ ಮಾಡಿ ಹೇಳಿದ್ವಿ ಅಂತ ಅನ್ಕೊಳ್ಳಿ,
ಅವಾಗ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು ಅಂತ ಡಾಕ್ಟರ್. ಹಾಗಾಗಿ ನಾನು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀನಿ. ಅಲ್ಲ ರಾಘವ್ರೆ, ಈಗ ನೀವು ಏನೇ ಮಾಡಿದ್ರು ತಂಗಿ ಒಪ್ಕೊಳಕ್ಕಂತೂ ರೆಡಿ ಇಲ್ಲ ಅಲ್ವಾ? ಅದಕ್ಕೆ ಅವ್ರ ಈಗೋ ಹರ್ಟ್ ಮಾಡಿ ಅವರೇ ನನ್ನನ್ನು ಹತ್ರ ಇಟ್ಕೋಬೇಕು. ಆಮೇಲೆ ಅವ್ರ ಮನ್ಸಲ್ಲಿರೋ ಒಂದಷ್ಟು ಗೊಂದಲಗಳಿಗೆ ಅಲ್ಲೇ ಉತ್ತರ ಕೊಡಬೇಕು ಅಂತ ಒತ್ತಾಡ್ತಾ ಇದ್ದೀನಿ. ಸರಿ, ಆದ್ರೆ ಇನ್ನು ಎಷ್ಟು ದಿವಸ ಹೀಗೆ ಕಾಯ್ತೀಯಾ? ಗೊತ್ತಿಲ್ಲ. ಈ ವಿಚಾರದಲ್ಲಿ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಝಾನ್ಸಿ ಮೇಡಮ್ ಜೀವನದಲ್ಲಿ ಬದಲಾವಣೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾನು ಬೇರೆ ರೀತಿನೇ ಯೋಚನೆ ಮಾಡ್ತೀನಿ. ಸತ್ಯ ಗೊತ್ತಾದ್ರೆ ಚಾನ್ಸಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಡ್ತದೆ. ಅದಕ್ಕೆ ರಾಘು ಅವರು ಈ ದಾರಲ್ಲಿ ಹೋಗ್ತಿದ್ದಾರೆ. ಆದ್ರೂ ಇದನ್ನ ಹೀಗೆ ಬಿಟ್ಕೊಂಡೋದ್ರೆ ಇನ್ನೊಂದಷ್ಟು ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೆ. ಇವ್ರಿಬ್ಬರನ್ನು ದೂರ ಮಾಡ್ತೀನಿ ಅನ್ನೋರ್ಗೆ ಇವರೇ ಅವಕಾಶ ಮಾಡ್ಕೊಟ್ಟಂಗಾಗುತ್ತಪ್ಪ. ನೀವ್ ಹೇಳ್ತಿರೋದು ಸರಿನೇ ಅತ್ತಮ್ಮ. ಆದ್ರೆ ಇವಾಗ್ಲೇ ಸತ್ಯ ಹೇಳಿದ್ರೆ ಡಾಕ್ಟರ್ ಹೇಳ್ದಾಗೆ ಚಾನ್ಸಿಗೆ ಏನಾದ್ರೂ ತೊಂದರೆ ಆಗ್ಬೋದಲ್ವಾ? ಇದನ್ನ ಎಳ್ಕೊಂಡು ಹೋದಷ್ಟು ಇನ್ನೊಂದು ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೆ. ಇದರಿಂದ ಇನ್ನೊಂದಷ್ಟು ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಹೊರತು ಬಗೆಹರಿಯಲ್ಲ. ಆದಷ್ಟು ಬೇಗ ತಂಗಿಗೆ ಸತ್ಯನೂ ಗೊತ್ತಾಗಬೇಕು, ತಂಗಿಗೆ ಏನೂ ಆಗ್ಲೂಬಾರ್ದು. ಆ ಥರ ನಾವಿಬ್ರು ಸೇರಿ ಏನಾದ್ರು ಮಾಡಲೇಬೇಕು. ಏನೋ ಹೇಳ್ತಿದ್ಯಾ? ಹೌದು ಮೇಡಮ್, ಇಲ್ಲಿಗೆ ಬಂದಾಗಿಲ್ಲ ನೀವೇ ತಾನೇ ಎಳ್ನೀರಿಗೆ 2 ಸ್ಟಾಕ್ ಕೊಡು ಅಂತ ಹೇಳ್ತಾ ಇದ್ದಿದ್ದು. ಇವಾಗೇನು ಮತ್ತೆ ಜಗಳ ಮಾಡ್ಕೊಂಡಿದ್ದೀರಾ? ಇಷ್ಟು ದಿನ ನಿಮ್ ಗಂಡ ಮುನ್ಸ್ಕೊತಾ ಇದ್ರು, ಇವಾಗ ನಿಮ್ ಸರ್ದಿನ? ನಾನ್ ಇಲ್ಲಿಗ್ ಬರ್ತಿದ್ನ ಅದು ಒಂದ್ ಎಳ್ನೀರ್ಗೆ 2 ಸ್ಟ್ರಾ ಕೊಡು ಅಂತ ಕೇಳ್ತಿದ್ನಾ? ನೀವಲ್ದೆ ಇನ್ಯಾರು ಮೇಡಮ್? ನಿಮ್ಮ ಬಟ್ಟೆ ಮಾತ್ರ ಬದಲಾಗಿದೆ ಅಂತ ಅನ್ಕೊಂಡೆ, ನೀವು ನೋಡಿದ್ರೆ ಮಾತು ಬದಲಾಯಿಸ್ತಾ ಇದ್ದೀರಾ. ಮೇಡಮ್ 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 ಫೋನ್ 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 ಬರ್ತಾ ಇದೆ ನೋಡಿ ಮೇಡಮ್. ಹಲೋ ಜಾನ್ಸಿ, ನಾನು ಅನಿತಾ ಮಾತಾಡ್ತಿರೋದು. ಹಾ ಹೇಳು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಜಾನ್ಸಿ. ಭಯನಾ? ಯಾಕೆ? ಮತ್ತೇನಾದ್ರೂ ಇಡಿಯಟ್ ನಿನ್ಗೆ ತೊಂದ್ರೆ ಕೊಟ್ನಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಅವನಲ್ಲಿ ಇವಾಗ ಈ ಕಡೆ ಬರ್ತಾನೆ. ಯಾಕೆಂದ್ರೆ ಇವಾಗ ಅವ್ನು ನಿಮ್ ಹಿಂದೆ ಬಿದ್ದು ನಿಮ್ಮನ್ ಮರಳ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ವಾ? ಅದಕ್ ಭಯ ಆಗ್ತಿದೆ. ಯಾಕೆಂದ್ರೆ ಅವ್ನ್ ಸಾಮಾನ್ಯದವ್ನ ಅಲ್ಲ ಜಾನ್ಸಿ. ಡೋಂಟ್ ವರಿ ಅನಿತಾ, ಅವನ್ ಇಲ್ಲಿವರೆಗೂ ನೋಡಿರೋದು ನಿನ್ನಂತ ಮುಗ್ಧ ಹುಡ್ಗಿರ್ನ. ಆದ್ರೆ ಈಗ ಅವನ್ ಸಿಕ್ಬಿದ್ದಿರೋದು ಈ ಝಾನ್ಸಿ ಕೈಲಿ. ಅವನಿಂದ ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ನೀವ್ ಅವನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಜಾನ್ಸಿ. ಅವನು ನೀವ್ ತಿಳ್ಕೊಂಡಿರೋ ತರ ಅಲ್ಲ. ಅವನನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಜಾನ್ಸಿ. ಯಾಕೆಂದ್ರೆ ಅವ್ನ್ ಯಾರನ್ನ ಹೇಗ್ ಬುಟ್ಟಿಗೆ ಹಾಕೋಬೇಕು, ಹೇಗ್ ಮ್ಯಾನಿಪುಲೇಟ್ ಮಾಡ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತು. ಇರ್ಬೋದು ಅನಿತಾ, ಆದ್ರೆ ಅವ್ನ್ ಯಾವ ಆಟಗಳು ಈ ಝಾನ್ಸಿ ಮುಂದೆ ನಡೆಯಲ್ಲ ಅನ್ನೋದು ನಿನಗೂ ಗೊತ್ತಿರ್ಲಿ. ಇಲ್ಲ ಜಾನ್ಸಿ, ಅವನ್ ಹೇಗೆ ಅಂದ್ರೆ ಮೊದಲು ನಮ್ ಮೆಂಟಾಲಿಟಿನ ಅರ್ಥ ಮಾಡ್ಕೋತಾನೆ, ಆಮೇಲೆ ಅವನ ಆಟನ ಶುರು ಮಾಡ್ತಾನೆ. ಒಬ್ರನ್ನ ನಂಬ್ಸೋದಕ್ಕೆ ಏನ್ ಬೇಕೋ ಅದನ್ನ ಕಣ್ಣು ಮುಂದೆನೆ ಕಟ್ಕೊಟ್ಟು ನಂಬೋ ಹಾಗೆ ಮಾಡಿ ಪ್ರೀತಿ ಹುಟ್ಟಾಕ್ತಾನೆ. ಒಟ್ನಲ್ಲಿ ನಮ್ಮನ್ನು ಹೋಲ್ಸ್ಕೊಳ್ಳೋದಕ್ಕೆ ಅವನಿಗೆ ಹೇಗ್ ಬೇಕೋ ಹಾಗೆ ಕತೆ ಕಟ್ಟಿ ಆಮೇಲೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತಾನೆ. ಅದಕ್ಕೆ ನೀವೊಂದ್ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳೋದಕ್ಕೆ ಫೋನ್ ಮಾಡ್ದೆ. ಇದರಲ್ಲಿ 50,000 ರೂಪಾಯಿ ಇದೆ. ಹಾಗೆ ನಿನ್ನ ಮೊಬೈಲ್ಗೆ ಒಂದು ಫೋಟೋ ಕಳ್ಸಿದ್ದೀನಿ ನೋಡು. ಹೇಳಿ ಸರ್. ಕೈಯೋ ಕಾಲೋ ಏನು ಡೈರೆಕ್ಟ್ ತಲೆಯೋ? ಅವೆಲ್ಲ ಏನೂ ಬೇಡ, ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ಕಿಡ್ನಾಪ್ ಮಾಡಿ ನೀವೇನು ಮಾಡ್ಬೇಕಾಗಿಲ್ಲ, ನನ್ನ ಕೈಯಲ್ಲಿ ಒದೆ ತಿನ್ಬೇಕಷ್ಟೇ. ಇದ್ಯಾವ ತರ ಡೀಲ್ ಸರ್? ಕೇಳಕ್ಕೆ ಹೊಸ್ತಾಗಿದೆ. ಇದು ಯಾವ ಹೊಸ ಕಾನ್ಸೆಪ್ಟು ಅಲ್ಲ, ಹೊಸ ಸ್ಟೈಲು ಅಲ್ಲ, ಎಲ್ಲ ಓಲ್ಡ್ ಗಿಮಿಕ್ಕು. ಬೇಜಾನ್ ಸಲ ಯೂಸು ಆಗಿದೆ. ಅದೇನ್ ಕರೆಕ್ಟ್ ಆಗಿ ಹೇಳಿ ಸರ್. ಇವಾಗ ನಾನೊಂದು ಹುಡುಗಿನ ಇಂಪ್ರೆಸ್ ಮಾಡಬೇಕು. ಅರ್ಥ ಆಯ್ತು. ಇದಾ ಸರ್? ಓ, ನಮ್ಗೆಲ್ಲ ಅರ್ಥ ಆಯ್ತು ಬಿಡಿ. ಯಪ್ಪ ರೋಡಿ ಅಣ್ಣಂದ್ರ, ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಅರ್ಧಂಬರ್ಧ ಕೇಳಿಸ್ಕೊಂಡು ಅದು ಇನ್ನೊಂದು ಅಪಾರ್ಥ ಆಗೋದು ಬೇಡ. ನಾನು ನಿಮ್ಮ ಮೊಬೈಲ್ಗೆ ಒಂದು ಫೋಟೋ ಕಳಿಸಿದ್ದೀನಲ್ಲ, ಅವಳು ನಾಳೆ ಬೆಳಿಗ್ಗೆ ಜಾಗಿಂಗ್ ಬರ್ತಾಳೆ. ಅವಳನ್ನ ಅಲ್ಲಿಂದ ಆಮೇಲೆ ಅವ್ರಿಗೆ ನಿಮ್ ಮೇಲೆ ಲವ್ ಆಗುತ್ತೆ. ಎಸ್, ಆಕ್ಚುಲಿ ಬೇಕಾಗಿರೋ ಸೀನು ಇದೆ. ಓಕೆ, ಡನ್.
ಅಯ್ಯೋ ಯಾಕ್ರಿ ಫೋನ್ ಮಾಡಿ ಟಾರ್ಚರ್ ಕೊಡ್ತೀರ? ಒಂದ್ ನಿಮಿಷ ಹೇಳ್ತೀನಿ. ಯಾವ ಸರ್ ಏನ್ ಸರ್ ಇದೆಲ್ಲ? ಇವಾಗ ಅವರು ಮೊದ್ಲಿನ ಪರಿಸ್ಥಿತಿ ತರ ಇಲ್ಲ. ಅದೇನಾಯ್ತಂದ್ರೆ ಎಲ್ಲ ಆಗಿದೆ ಸರ್. ನಮ್ ತಾಯನೇ ನನ್ಗೆ ಗೊತ್ತಾಗಲಿಲ್ಲ ಸರ್, ಕ್ಷಮಿಸ್ಬಿಡಿ ಸರ್, ಸಾರಿ ಸರ್. ಪರವಾಗಿಲ್ಲ ಅಣ್ಣ. ಆಫೀಸ್ ಮಾತಾಡ್ತೀನಿ ಫೋನು 500 ರೂಪಾಯಿ ವ್ಯತ್ಯಾಸ ಆಗಿದೆ. ಏನೋ ಹೇಳ್ದೆ ನೀನು ಇಡಿಯಟ್. ಕೆಲವು ಸಲ ಜೋಡಿಗಳು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡಿರುವಾಗ ಈ ತರ ಗೊತ್ತಿಲ್ಲದೆ ಇರೋರ್ ತರಾನೇ ಇರ್ತಾರೆ. ಅದಕ್ಕೆ ಅವ್ರ ಹತ್ರ ಮಾತಾಡೋ ತರಾನೇ ನಿಮ್ಮ ಹತ್ರ ಮಾತಾಡ್ಬಿಟ್ಟೆ, ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬಿಡಿ ಮೇಡಮ್. ಬಂದವರೆಲ್ಲ ಲವ್ವರ್ಸು ಅಥವಾ ಕಪಲ್ಸು ಆಗಿರಲ್ಲ. ಅಣ್ಣ ತಂಗಿನೂ ಬರ್ತಾರೆ, ಫ್ರೆಂಡ್ಸು ಬರ್ತಾರೆ. ಇಲ್ಲಾಂದ್ರೆ ಈಗ ಓನರ್ ಮತ್ತೆ ಡ್ರೈವರು ಬರ್ಬೋದು. ಅದನ್ನ ಮೊದ್ಲು ತಿಳ್ಕೊ. ಏನೋ ಬಡವ, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ಹೊಟ್ಟೆಗೆ ಹಾಕ್ಬಿಡಿ ಮೇಡಮ್. ನಿಮ್ಮಂತವ್ರನ್ನ ಸುಮ್ನೆ ಬಿಡ್ಬಾರ್ದು. ಮೇಡಮ್ ಇದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಿದ್ದೀರಾ? ಪ್ಲೀಸ್ ಬಿಟ್ಬಿಡಿ ಮೇಡಮ್. ಏನೋ ಹೊಟ್ಟೆಪಾಡು ಬಿಸ್ನೆಸ್ ಆಗ್ಲಿ ಅಂತ ಹೀಗೆ ಮಾತಾಡಿದಾರೆ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಕೆಲಸದಲ್ಲಿ ಮಾತೆ ಬಂಡವಾಳ ಅಲ್ವಾ ಮೇಡಮ್? ಮಾತನ್ನೇ ಬಂಡವಾಳ ಮಾಡ್ಕೊಂಡು ಏನೆಲ್ಲಾ ಮಾಡಕ್ ನೋಡ್ತಾರೆ ಅನ್ನೋದು ನನ್ಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಹೌದು ಮೇಡಮ್, ಈಗಿನ ಕಾಲನೇ ಹಾಗೆ. ಸುಮ್ನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಪಾಪ ಬದುಕೊಳ್ಳಿ ಬಿಡಿ. ಕಸ್ಟಮರ್ಸ್ ಬಂದು ಏನ್ ಕೇಳ್ತಾರೋ ಅಷ್ಟು ಮಾತ್ರ ಕೊಡ್ಬೇಕು. ಅದನ್ನ ಬಿಟ್ಟು ಈ ಲೆವೆಲ್ಗೆ ಅಧಿಕ ಪ್ರಸಂಗತನ ಮಾಡಬಾರ್ದು. ಮೈಂಡೆಡ್. ಸರಿ ಮೇಡಮ್. ರಾಯ್, ದುಡ್ಡು ಕೊಟ್ ಬಾ. ಸರಿ ಮೇಡಮ್. ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಿದ್ಯೋ ಇದಕ್ ತಕ್ಕ ಪಾಠ ಕಲಿಸ್ತೀನಿ.